ಹ್ಯಾಪಿ ಹೋಲಿ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಹೋಲಿ ಆಗಿ ಒಂದು 10-15 ಡೇಸ್ ಮೇಲೆ ಆಗೋಯ್ತು. ಬಟ್ ಇವಾಗ ಪೋಸ್ಟ್ ಮಾಡ್ತಾಯಿದ್ದೀನಿ. ನಾನು ಎಡಿಟ್ ಮಾಡೋಕ್ಕೆ ಟೈಮೇ ಆಗಲಿಲ್ಲ, ಸಾರಿ. ಇನ್ನೊಂದೇನು ಗೊತ್ತಾ, ಮಿಸ್ಟೇಕ್ ಆಗೋಯ್ತು. ಮಿಸ್ಟೇಕಲ್ಲ, ಕನ್ಫ್ಯೂಷನ್ ಆ್ಯಕ್ಚುಲಿ. ಮಾರ್ಚ್ 4 ಹೋಲಿ ಇರೋದು, ಮಾರ್ಚ್ 3 ಹೋಲಿ. ಇವತ್ತೇ ಕಂಡ್ರೋ ಹೋಲಿ, ಇವತ್ತೇ ಆಟ ಆಡೋಣ ಬನ್ನಿ ಅಂದ್ಬಿಟ್ಟು ಹೇಳಿಬಿಟ್ಟೆ. ಬಟ್ ಅದು ಮಾರ್ಚ್ 4 ಅಂತ ಆಮೇಲೆ ಗೊತ್ತಾಯಿತು. ಇವರು ಹೇಳಿದ್ಮೇಲೆ ಕೇಳ್ತಾರ, ಬಿಟ್ಟಿಲ್ಲ ಕಣ್ರಿ. ಅಯ್ಯೋ, ಇವತ್ತೇ ಆಟ ಆಡಬೇಕು, ಈಗಲೇ ಆಡಬೇಕು ಅಂತ ಒಂದೇ ಹಠ. ಆ್ಯಕ್ಚುಲಿ ಪ್ರತಿ ವರ್ಷ ಹೋಲಿ ಟೈಮಲ್ಲಿ ನಮ್ಮ ಮಾಲಿಕ್ ಮನೆಗೆ ಹೊಟ್ಟೋಗ್ಬಿಡ್ತೀವಿ, ಅಲ್ಲೇ ಸೆಲೆಬ್ರೇಟ್ ಮಾಡೋದು. ಯಾಕಂದರೆ ಅವ್ರು ನಾರ್ತ್ ಇಂಡಿಯನ್ಸ್, ನಮ್ಮ ಹಸ್ಬೆಂಡ್ ಅವರ ಓನರು ಮಾಲೀಕು. ಅವ್ರು ಸಖತ್ತಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲಿ ಅವ್ರ ಮನೆ ಹತ್ರ ಹೊಟ್ಟೋಗ್ಬಿಡ್ತಾಯಿದ್ವಿ. ಬಟ್ ಈ ಡೇಟ್ ಕನ್ಫ್ಯೂಸ್ ಆಗಿರೋದ್ರಿಂದ ಏನು ಮಾಡೋಕ್ಕಾಗಲಿಲ್ಲ. ಸರಿ, ಇನ್ನೇನು ಹೇಳ್ಬಿಟ್ವಲ್ಲ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಶೋರೂಮ್ ಮುಂದೆ ಸ್ವಲ್ಪ ಸ್ಪೇಸ್ ಇತ್ತು ಇಷ್ಟು. ಸರ್, ಅಲ್ಲೇ ಬಕೆಟ್ಗೆ ಕಲರ್ ಹಾಕ್ಬಿಟ್ಟು ಆ ನೀರಲ್ಲೇ ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ವಿ. ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ರು ಅಲ್ಲೇ. ಡ್ರೆಸ್ಗೆ ಕೊಟ್ಟು ಇವ್ರು ಆಡ್ತಾ ಇದ್ದಂಗೆ ನಮ್ಮ ಮಾಲೀಕು ಕೂಡ ಬಂದರು. ಏನೋ ಐಟಮ್ಸು ಲೋಡ್ ಮಾಡ್ಕೋಬೇಕು ಅಂದ್ಬಿಟ್ಟು. ಇಲ್ಲಿ ನೋಡ್ತಿದ್ದೀರಲ್ಲ, ಇವ್ರು ಬಂದುಬಿಟ್ಟು ನಮ್ಮ ಫ್ಯಾಕ್ಟ್ರಿ ಡ್ರೈವರು ಕಿಶನ್ ಅಂತ. ಇವ್ರ ಜೊತೆನೂ ನಮ್ಮ ಹುಡುಗ ಸ್ವಲ್ಪ ಫನ್ ಮಾಡಿಕೊಂಡು ಹೋಲಿ ಹಾಕ್ಕೊಂಡು ಆಟ ಆಡ್ಕೊಂಡಿದ್ದ ಸ್ವಲ್ಪ ಹೊತ್ತು. ಇಷ್ಟಕ್ಕೆ ಮುಗ್ದಿಲ್ಲ ಕಣ್ರಿ. ಆ್ಯಕ್ಚುಲಿ ಸುಮ್ಮನೆ ನಾವೇನೋ ಹೇಳಿಬಿಟ್ವಲ್ಲ, ಇವತ್ತೇ ಹೋಲಿ ಇತ್ತು ಅಂದ್ಬಿಟ್ಟು ಅಂತ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಹೊತ್ತು 1 ಅವರ್ ಆಟ ಆಡ್ಸಿದ್ವಿ ಅಷ್ಟೇ. ಆ್ಯಕ್ಚುಲಿ ನೆಕ್ಸ್ಟ್ ಡೇನೇ ಅಲ್ವಾ ಇದ್ದಿದ್ದು ಹೋಲಿ. ಸೊ ಅದಕ್ಕೆ ನಾವು ನೆಕ್ಸ್ಟ್ ಡೇ ಮಾರ್ನಿಂಗು ಮಾಲಿಕ್ ಮನೆಗೆ ಹೊರಟುಬಿಟ್ವಿ. ಪ್ರತಿ ವರ್ಷ ಅವರು ಕರೀತಾರೆ, ಪ್ರತಿ ವರ್ಷ ನಾವು ಅಲ್ಲೇ ಸೆಲೆಬ್ರೇಟ್ ಮಾಡೋದು. ಈ ವರ್ಷವೇ ಸ್ವಲ್ಪ ಮಿಸ್ಟೇಕ್ ಆಗಿ ಡೇಟ್ ಕನ್ಫ್ಯೂಷನ್ ಆಗಿ ಆ ಥರ ಆಯಿತು. ನೋಡಿ, ಈ ಪ್ಲೇಸ್ ಬಂದುಬಿಟ್ಟು ನಮ್ಮ ಮಾಲಿಕ್ ಮನೆ ಪ್ಲೇಸೇ ಇದು. ಆದರೂ ಸಿಕ್ಕಾಪಟ್ಟೆ ಬಿಸಿಲು ಕಣ್ರಿ. ಯಪ್ಪ, ಸುಡು ಬಿಸಿಲು. ನಾವು ಬರೋಷ್ಟರಲ್ಲಿ ಮಧ್ಯಾಹ್ನ ಬೇರೆ ಆಗೋಗ್ಬಿಟ್ಟಿತ್ತು. ಯಪ್ಪ, ತುಂಬ ಬಿಸಿಲು. ಈ ಬಿಸಿಲಲ್ಲೂ ಹೀಗೆ ಆಟ ಆಡ್ತಿದ್ರು. ನಾವು ಫ್ರೀಯಾಗಿ ಬಿಟ್ಬಿಟ್ವಿ, ಹೇಗಾರೋ ಆಟ ಆಡ್ಕೊಳ್ಳಿ, ಅದಕ್ಕೋಸ್ಕರ ತಾನೇ ಬಂದಿರೋದು, ಹೆಂಗಾರು ಎಂಜಾಯ್ ಮಾಡಲಿ ಅಂದ್ಬಿಟ್ಟು ನಾವು ಬಿಟ್ಬಿಟ್ವಿ. ಇಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸ್. ಆ್ಯಕ್ಚುಲಿ ಓಪನ್ ಸ್ಪೇಸು, ಒಂಥರ ಜಾಗ ದೊಡ್ಡದಿದೆ, ಜನಗಳು ಜಾಸ್ತಿ. ಇಲ್ಲಿ ನಾರ್ತ್ ಇಂಡಿಯನ್ಸು ಆಚರಣೆ ಮಾಡೋದೇ ಡಿಫ್ರೆಂಟು. ನಾವು ಅವ್ರ ಜೊತೆಗೆ ಇನ್ವಾಲ್ವ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾವು ಅದಕ್ಕೋಸ್ಕರ ಮಾಲಿಕ್ ಮನೆಗೆ ಯಾವಾಗಲೂ ಬರೋದು. ನೋಡಿ, ಇವರೇ ನಮ್ಮ ಮಾಲೀಕು. ಇವ್ರು ಎಷ್ಟು ಒಳ್ಳೆಯವರು ಅಂದರೆ, ಅವ್ರ ಫ್ಯಾಮಿಲಿಲಿ ನಾವು ಒಬ್ಬರು ಅನ್ನೋ ಥರನೇ ಅವ್ರು ಟ್ರೀಟ್ ಮಾಡ್ತಾರೆ. ಈ ಮಾಲೀಕು ಮತ್ತು ವರ್ಕರ್ಸು ಆ ಥರ ಯಾವತ್ತೂ ನೋಡೇ ಇಲ್ಲ. ಈ ಥರ ಮಾಲೀಕು ಸಿಕ್ಕಿರೋದೇ ನಮ್ಮ ಪುಣ್ಯ. ಬೇರೆ ಕಡೆ ಎಲ್ಲ ನೋಡಿದ್ದೀವಿ, ಎಷ್ಟು ಕಿರಿಕಿರಿ, ಎಷ್ಟು ಟಾರ್ಚರು, ಅವ್ರ ಹತ್ರ ಕೆಲಸ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ, ಆ ಥರ ಎಲ್ಲ ನೋಡಿದ್ದೀವಿ. ಬಟ್ ಇವರು ನಿಜವಾಗ್ಲೂ ದೇವರಂತವರೇ ಕಣ್ರಿ. ನನ್ನ ಪ್ರಕಾರ ಒಳ್ಳೆಯ ಮನುಷ್ಯ ಮಾತ್ರ ಇವರು. ನಮ್ಮ ಹಸ್ಬೆಂಡು ನೋಡಿ, ಅವರಿಬ್ಬರು ಬಾಂಡಿಂಗು ಹೇಗಿದೆ, ವರ್ಕರ್ಸು ಸ್ಟಾಫು ಆ ಥರ ಇದೆ, ಕೆಲಸಗಾರ ಥರನೇ ನೋಡ್ತಾ ಇಲ್ಲ ಅವ್ರು. ಅಷ್ಟು ಫ್ರೆಂಡ್ಲಿಯಾಗೇ ನೋಡ್ಕೊತಾರೆ ನಮ್ಮನ್ನ. ಇನ್ನೊಂದು ಕಡೆ ಈ ಒಂದು ಆಟ ಇನ್ನೂ ಮುಗ್ದಿರಲಿಲ್ಲ, ಆಡ್ತಾನೇ ಇದ್ದ. ಅದರಲ್ಲಿ ಬೇರೆ ಒಂದೇ ಪಿಚ್ಕಾರಿ ಈಸ್ಕೊಟ್ಟಿದ್ದು. ಯಾಕಂದರೆ ಚಿಕ್ಕವನಿಗೆ ಆಡೋಕ್ಕೆ ಬರ್ತಾ ಇರಲಿಲ್ಲ, ಅವನು ಇನ್ನೂ ಚಿಕ್ಕವನು. ಗನ್ನು ನೋಡಿದ್ವಿ, ಬಟ್ ಅದು ತುಂಬ ಟೈಟ್ ಇತ್ತು, ಪ್ರೆಸ್ ಮಾಡೋಕ್ಕೆ ಆಗಲ್ಲ ಅಂದ್ಬಿಟ್ಟು ಒಂದೇ ಪಿಚ್ಕಾರಿ ಇದ್ದಿದ್ದಕ್ಕೆ ಇಬ್ರಿಗೂ ಫೈಟು, ನನಗೆ ಬೇಕು ನಿನಗೆ ಬೇಕು ಅಂತ. ಇವ್ರು ನಮ್ಮ ಮೇಡಮ್ಮು, ನಮ್ಮ ಮಾಲೀಕ್ ವೈಫು. ಇವರು ಅಷ್ಟೇ ಒಳ್ಳೆಯವರು. ಏನಂದರೆ ಈ ಭೇದ ಭಾವ ಮಾಡಲ್ಲ. ಹೋದಾಗೆಲ್ಲ ಇತ್ತೀನಿ ಅಂತ ಎಲ್ಲ ವೆರೈಟಿ ಅಡುಗೆ ಮಾಡ್ತಾರೆ. ಇಲ್ಲೇ ಇದ್ದು ರೆಸ್ಟ್ ತಗೊಂಡು ನಾಳೆ ಹೋಗಿ ಅಂತಾರೆ. ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ. ಆಮೇಲೆ ಮನೆ ಮುಂದೆ ತರಕಾರಿ ಮತ್ತು ಹಣ್ಣು ಎಲ್ಲ ಬೆಳೆದಿದ್ದಾರೆ, ಸ್ವಲ್ಪ ಅದನ್ನೆಲ್ಲ ಕೊಡ್ತಾರೆ ಹೋಗಬೇಕಾದ್ರೆ. ಅವರೆಲ್ಲ ನಮ್ಗೆ ಕೊಡಬೇಕು ಅಂತ ಅವಶ್ಯಕತೆನೇ ಇಲ್ಲ, ಬಟ್ ಅಷ್ಟು ಚೆನ್ನಾಗಿ ನಮ್ಮ ನೋಡ್ಕೊತಾರೆ ಅನ್ನೋದೇ ನಮ್ಮ ಖುಷಿ ಕಣ್ರಿ.
ಅಲ್ಲಿದೆ ನೋಡು, ಅದು ಆ ಕ್ಯಾಂಡಿಡೇಟ್ ಕೊಡಿ. ಅವನ ಹತ್ರ ಅಲ್ಲಿ ಹತ್ರ ಬಿಡು ಅನ್ನ. ಖುಷಿ ಬೇರೆ ಥರ ಆಗ್ಬಿಟ್ಟ, ನೀನು ಒಂಥರ ಡಿಫ್ರೆಂಟ್ ಆಗ್ಬಿಟ್ಟ ಪಾಪ. ವರ್ಷ ವರ್ಷ ಇದೇ ಕತೆ ಹೇಳ್ಕೊಂಡಿರ್ತೀನಪ್ಪ. ಬಾರು ಏನ इधर ऊपर नहीं मारना गुडू कैसे हो तड़को मार तड़को करको टर्न वो पोरा पो నువ్వు పో రా కుషి రా తిరుకో రౌండ్ కొట్టు వడివేలు మాగా రౌండ్ కొట్టు స్నానం చేసుకో పో నువ్వు పోడా చాలు పో ఇవి रा कुछ लोगो रा हैप्पी होली आ जाओ भाई शरीर में दम होना हां हां और का मां बिटिया होली 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 केळेळु बಣ್ಣದ ಬೆಳ್ಳಿ ಹೋಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.